ಹಲೋ ಅಸ್ಸಲಾಮ್ ಅಲೈಕುಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವತ್ತಿನ ದಿನ ಏನು ನಡೆಯುತ್ತೆ ಏನಿಲ್ಲ ಅನ್ನೋದು ನೋಡೋಣ ಫ್ರೆಂಡ್ಸ. ಯಾಕಂದರೆ ಇವತ್ತು ನನ್ನ ಮಗ ಊರಿಗೆ ಹೋಗ್ತಾ ಇದ್ದಾನೆ ರೀ ಫ್ರೆಂಡ್ಸ. ಸ್ವಲ್ಪ ಬೇಜಾರು ಅನಿಸುತ್ತೆ. ಸೊ ಇವತ್ತು 4 ದಿನನಾದರೂ ನನ್ನ ಜೊತೆ ಇರೋ ಭಾಗ್ಯ ಕೊಟ್ಟಿದ್ದಾನಲ್ಲ, ಆ ದೇವರು ಅಷ್ಟೇ ಸಾಕು ರೀ ಫ್ರೆಂಡ್ಸ್. ಯಾಕಂದ್ರೆ ನಾನು ಅವನ್ನ ಭಾಳ ಮಿಸ್ ಮಾಡ್ಕೊತೀನಿ ರೀ. ಮತ್ತು ಅಲ್ಲಿರೋ ಸಂಬಂಧ ಮತ್ತು ಶಾಲೆ ಒಂದು ಅಲ್ಲಿ ಹಚ್ಚೀವ್ರಿ. ಅದು ಮೊನ್ನೆ ಕರ್ಕೊತ ಓಡೋಡಿ ಬಂದು ಗಾಡಿ ಹತ್ತಿದ್ದಾನೆ ರೀ. ಅದು ಹಳೆ ಅರ್ವಿ ಮೇಲೆ ಗಾಡಿ ಹತ್ತಿಬಿಟ್ಟಿದ್ದಾನೆ ರೀ ಫ್ರೆಂಡ್ಸ. ಹಂಗೆ ಬಂದು ಮತ್ತೆ ಏನು ಮಾಡೋದು, ಹಾಳಾಗತ್ತಾನ ಅಂತಂದು 4 ದಿನ ಕರ್ಕೊಂಡು ಬಂದು ಇಟ್ಕೊಂಡಿದ್ದೆ ರೀ. ಸೊ ಇವತ್ತು ಹೊಂಟಾನ ರೀ ಫ್ರೆಂಡ್ಸ. ಭಾಳ ಬೇಜಾರಾಗ್ತೈತೆ ರೀ. ಬರೀಗ ನೋಡೋಣ ಇವತ್ತಿನ ದಿನ ಏನಾಗುತ್ತೋ ಏನಿಲ್ಲ ಅನ್ನೋದು. ಸೊ ಫ್ರೆಂಡ್ಸ ನೋಡ್ರಿಪ್ಪ, ನಾನಂತರ ಕೆಲಸದ ನಂತರ ಈಗ ಬಂದರೆ ಈ ಕೆಲಸದಿಂದ ಬಂದು ಒಂದು ಸ್ವಲ್ಪ ಅಡುಗೆ ಮಾಡ್ಬೇಕಂತಂದು ಶುರು ಮಾಡ್ಕೊಂಡೇನಿ ರೀ ಫ್ರೆಂಡ್ಸ. ಇವತ್ತಿನ ನಂದು ಮಧ್ಯಾಹ್ನದ ಅಡುಗೆ ಏನಪ್ಪ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪು ತಂದಿದ್ರು ರೀ ಅಮ್ಮ. ಅದನ್ನ ಹಾಕಿ ದಾಲ್ ಫ್ರೈ ಮಾಡಾಕತ್ತೀನಿ ರೀ. ಆಮೇಲೆ ಅನ್ನ ಬಿಸಿ ರೊಟ್ಟಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ಸೊ ಸಿಂಪಲ್ ಆಗಿರೋದು ಒಂದು ಮಧ್ಯಾಹ್ನದ ಅಡುಗೆನ ಮಾಡಿಬಿಡೋಣ ರೀ. ಬರ್ರಿ ಫ್ರೆಂಡ್ಸ. ಫಸ್ಟ್ ನಾನೀಗ ಬೇಳೆನ ಕುದಿಸಿ ಇಟ್ಕೊಂಡೇನಿ ರೀ. ಆಮೇಲೆ ಅನ್ನನೂ ಕೂಡ ರೆಡಿ ಆಗತ್ತೈತೆ ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಮತ್ತು ಅದಕ್ಕೆ ಏನು ಬೇಕು ಮಸಾಲೆನ ಕಟ್ ಮಾಡಿ ಇಟ್ಕೊಂಡೋಣ ರೀ. ಆಮೇಲೆ ಲಾಸ್ಟಿಗೆ ನಾನು ರೊಟ್ಟಿ ಮಾಡಿಬಿಡ್ತೀನಿ ರೀ. ಯಾಕಂದರೆ ಇದನ್ನೆಲ್ಲ ಮಾಡ್ಕೊಂಡ ಮೇಲೆ ನಾವು ರೊಟ್ಟಿ ಮಾಡಿದ್ರೆ ಚಲೋ ಅನಿಸುತ್ತೆ. ಯಾಕಂದ್ರೆ ಅಲ್ಲಿ ಮಠ ಅಂದ್ರೆ ಸುಮ್ಮನೆ ಬರ್ತಾರೆ. ಫಸ್ಟಾಗಿ ನೋಡ್ರಿಪ್ಪ, ನಾನು ಈ ಒಂದು ಉಳ್ಳಾಗಡ್ಡಿನ ತೊಗೊಂಡೇನಿ ರೀ, ಒಂದು ಟಮಾಟಿ ತೊಗೊಂಡೇನಿ ರೀ. ಇದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ರೀ. ಈಗ ನೋಡಿರಿ ಈ ಥರ ನಾನು ಇದನ್ನು ಕಟ್ ಮಾಡಿಕೊಂಡು, ಇದು ಕುಡ್ಗಲ್ ಐತ್ರಿಪ್ಪ. ಕುಡ್ಗಲು ಎಲ್ಲ ಮಂಡಾಗ್ಬಿಟ್ಟೈತ್ರಿ. ಅದು ಏನು ಕಟ್ ಆಗಂಗಿಲ್ಲ. ಅದ್ರ ಸಂಬಂಧ ಯಾವಾಗಲೂ ನನಗೆ ಈ ಚಾಕುಯಿಂದ ರೂಢ ಬಿದ್ದುಬಿಟ್ಟೈತ್ರಿ. ಈಗ ಎಲ್ಲದಕ್ಕೂ ಚಾಕುಯಿಂದನ ಕಟ್ ಮಾಡಿಬಿಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಈಗ ಟಮಾಟಿನ ಕಟ್ ಮಾಡಾಕತ್ತೀನಿ ರೀ. ಟಮಾಟಿನ ಕಟ್ ಮಾಡಿ ಇದು ಕೂಡ ಸಣ್ಣದಾಗಿ ನಾನು ಕಟ್ ಮಾಡ್ಕೊತೀನಿ ರೀ. ಯಾಕಂದ್ರೆ ದಾಲ್ ಫ್ರೈದಾಗ ಇಲ್ಲಾಂದ್ರೆ ದೊಡ್ಡ ಪೀಸ ಬರ್ತಾವ್ರಿ. ಇವು ನಾವು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಅದ್ರ ಸಂಬಂಧ ಸಣ್ಣದಾಗಿ ಇದನ್ನು ಕಟ್ ಮಾಡ್ಕೊಂಡು ಬರ್ತೀನಿ ರೀ. ನೋಡಿರಿ ಈಗ ಒಂದು ಟಮಾಟಿ, ಒಂದು ಉಳ್ಳಾಗಡ್ಡಿ ಅಷ್ಟೇ ತೊಗೊಂಡೇನಿ ರೀ. ಯಾಕಂದ್ರೆ ಮನ್ಯಾಗ ಜಾಸ್ತಿನೂ ತರಕಾರಿ ಅಂತಾರೆ ಇವೆಲ್ಲ ಟಮಾಟಿ ಉಳ್ಳಾಗಡ್ಡಿ ತಿನ್ನಂಗಿದ್ರು. ಅದ್ರ ಸಂಬಂಧ ಹಂಗಂತ ತೊಗೊಂಡೇನಿ ರೀ. ಅದನ್ನು ಕಟ್ ಮಾಡಿದ್ರಿ. ಈ ಕಡೆ ನೋಡಿರಿ ಬ್ಯಾಳಿನೂ ಕುದಿಯಾಗತ್ತೈತೆ ರೀ. ಈ ಕಡೆ ಇನ್ನೊಂದು ಸೈಡ್ದಾಗ ಅನ್ನನೂ ಅಳಾಕಿಟ್ಟೇನಿ ರೀ. ಸೊ ಇದು ಬ್ಯಾಳೆ ನೋಡಿರಿ, ಮೆಂತ್ಯ ಸೊಪ್ಪು. ಸೊ ನೋಡಿರಿ ಫ್ರೆಂಡ್ಸ, ಈಗಂತೂ ನಾನು ಒಗ್ಗರಣೆ ಹಾಕಿದ್ದೆ ರೀ. ಒಗ್ಗರಣೆ ಹಾಕಿದ್ಮೇಲೆ ಇದಕ್ಕೆ ನೋಡಿರಿ ಇದು ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡೇನಿ ರೀ. ಯಾಕಂದ್ರೆ ನಮ್ಮ ಸುಮ್ಮ ತಿನ್ನಂಗಿದ್ರಿ ಹಸಿಮೆಣ್ಸಿನ್ಕಾಯಿ. ಅದ್ರ ಸಂಬಂಧ ಅವ್ರು ತಿನ್ನಾಕುಂತ್ರೂ ಅವು ಉದ್ದಕ್ಕೆ ಕೆತ್ತಾವಲ್ರಿ. ಒಂದು ಸ್ವಲ್ಪ ತೆಗೆದಾದರೂ ತಿನ್ಬೋದು ಅಂತ ಅಂದ್ಕೊಂಡು ಇದನ್ನು ನಾನು ಉದ್ದಕ್ಕೆ ಕಟ್ ಮಾಡೇನಿ ರೀ. ಸೊ ಇದನ್ನು ನಾವು ಮಿಕ್ಸಿಗೆ ಹಾಕಿನೂ ಮಾಡ್ಕೊಬೋದಿತ್ತು ರೀ. ಬಟ್ ಮಿಕ್ಸಿಗೆ ಒಂದು ಸ್ವಲ್ಪ ಮತ್ತು ಕರೆಂಟ್ ಒಂದು ಬೇಕಲ್ರಿ. ಅದ್ರ ಸಂಬಂಧ ನಾನು ಉದ್ದಕ್ಕೆ ಕಟ್ ಮಾಡೋಣ. ಇದು ಒಂಥರ ಚೆನ್ನಾಗಿರುತ್ತೆ ನೋಡಿ. ಅರಿಶಿನದ ಪುಡಿ ಉಪ್ಪು ಹಾಕಿ ಇದನ್ನು ಚಲೋತ್ನಂಗೆ ಕಲಿಸೇನಿ ರೀ. ಕಲಿಸಿ ಈಗ ನಾವು ಒಂದು 2-3 ನಿಮಿಷದಷ್ಟು ನಾವು ಇದನ್ನು ಬೇಯಿಸಿ ಆಮೇಲೆ ಹಾಕೊಳ್ಳೋಣ ರೀ ಬ್ಯಾಳೆ ಅವೆಲ್ಲ. ನೋಡ್ರಿ ಮತ್ತು ನಾನು ಈ ಡಬ್ರಾಗ ಹಾಕ್ಕೊಂಡೆ ರೀ. ಯಾಕಂದ್ರೆ ಅದು ಸಾಲಾಕತ್ತಿದ್ದಿಲ್ಲರಿಪ್ಪ, ಭಾಳ ಸಣ್ಣದಾಗ್ಬಿಟ್ಟೈತೆ ರೀ ಕಡಾಯಿ. ಅದ್ರ ಸಂಬಂಧ ನೋಡ್ರಿ ಡಬ್ರಾಗ ಹಾಕ್ಕೊಂಡು ಫಸ್ಟಾಗಿ ನಾನು ಏನು ಮಾಡ್ಕೊಂಡೇನೆ ಅಂದ್ರೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡೇನಿ ರೀ. ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಕೂಡ ಕುದಿಸ್ತೇನೆ ರೀ. ಈಗ ಎಲ್ಲ ಮಿಕ್ಸ್ ಆಗ್ಬೇಕು ರೀ ಮಸಾಲೆ. ಅದನ್ನೆಲ್ಲ ಮಿಕ್ಸ್ ಆದಮೇಲೆ ಅದು ನಮ್ಗೆ ಚಲೋ ಆಗ್ತೈತೆ ರೀ. ಭಾಳ ಟೇಸ್ಟ್ ಬರ್ತೈತೆ ರೀ. ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಮೆತ್ತಗಾಗ್ಯಾವ ನೋಡ್ರಿ. ಮೆಂತ್ಯ ಸೊಪ್ಪು ನೋಡ್ರಿ ಎಷ್ಟು ಮಸ್ತಾಗೈತೆ ರೀ. ಈಗ ನಾ ಏನು ಮಾಡ್ತೇನೆ ಅಂದ್ರೆ ಈ ಬೇಳೆ ಏನು ಕುದಿಸಿ ಇಟ್ಕೊಂಡೇನಿ ನೋಡ್ರಿ, ಇದನ್ನು ಇದ್ರಾಗ ಹಾಕ್ಕೊಂಡ್ಬಿಡ್ತೀನಿ ರೀ. ನೋಡ್ರಿ ಈ ಥರ ಹಾಕ್ಕೊಂಡೇನಿ. ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ನೋಡ್ರಿ ನೀರೊಂದು ಹಾಕ್ಕೊಂಡೆ. ನನಗೆ ಎಷ್ಟು ಬೇಕೋ ಅಷ್ಟು ನಾನು ಈ ಪಲ್ಯನ ಮಾಡ್ಕೊಂತೀನಿ ರೀ. ಜಾಸ್ತಿ ಮಾಡ್ಕೊಳಕ್ಕೆ ಹೋದ್ರೆ ಅದ್ರ ಟೇಸ್ಟ್ ಹೋಗ್ಬಿಡ್ತೈತೆ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಒಂದು ಕಡೆ ಜಿಗಿಟ್ಗಿಟ್ಟೇನಿ ರೀ, ಒಂದು ಕಡೆ ಹಿಟ್ಟು ಹಾಕ್ಕೊಂಡೇನಿ ರೀ ರೊಟ್ಟಿ ಮಾಡಕ್ಕಂತಂದೆ. ನೋಡ್ರಿ ಜಿಗಿಟ್ನು ಕುದಿಯಾಗತ್ತೈತೆ ರೀ. ಈ ಕಡೆ
ನಾನು ಪಲ್ಯನೂ ಇಟ್ಟಿದ್ದೀನಿ ರೀ ಫ್ರೆಂಡ್ಸ. ಈ ಕಡೆ ಪಲ್ಯನೂ ಕುದಿ ಆಗತ್ತೈತೆ ರೀ. ಈಗ ಪಲ್ಯನೂ ಇನ್ನೊಂದು 2 ನಿಮಿಷ ನಾವು ಕುದಿಸಿ ತೆಗೆದು ಬಿಡೋಣ್ರಿ. ಪಲ್ಯನೂ ರೆಡಿ ಆಗೈತೆ ರೀ. ಇದು ಅನ್ನದಾಗ ಆಮೇಲೆ ಚಪಾತಿ ರೊಟ್ಟಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ. ನನಗೆ ಇದು ಏನಪ್ಪ ಮೆಂತ್ಯ ಸೊಪ್ಪಿದ್ರೆ ಬರೀ ಇದು ದಾಲ್ ಫ್ರೈ ಮಾಡ್ಬೇಕಾ ಅನ್ನಿಸ್ತೈತೆ ರೀ. ಯಾಕಂದ್ರೆ ಇದ್ರ ಫ್ಲೇವರ್ ಭಾಳ ಮಸ್ತ್ ಬರ್ತೈತೆ ರೀ ಫ್ರೆಂಡ್ಸ್. ಈ ಪಲ್ಯದಾಗಲಿ ಇದು ನಾವು ದಾಲ್ ಫ್ರೈ ಮಾಡ್ತೇವಲ್ಲ ರೀ, ಇದ್ರಾಗ ಫ್ಲೇವರ್ ಮಸ್ತ್ ರುಚಿ ಕೊಡ್ತೈತೆ ರೀ ಮೆಂತ್ಯ ಸೊಪ್ಪಿನ ಫ್ಲೇವರ್. ಈಗ ನೋಡ್ರಿ ಆಗೈತೆ ರೀ. ನಾನೀಗ ಇದನ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ರೀ. ಸೊ ಈಗ ಅಂತೂ ಇದು ನೀರು ಕುದಿಯಾಗತ್ತೈತೆ ರೀ. ಈಗ ನೀರನ್ನ ನಾನು ಗ್ಯಾಸ್ನ ಲೋ ಫ್ಲೇಮ್ದಾಗ ಇಟ್ಟು ಇದು ನೀರನ್ನು ತಗೊಂಡು ಈ ಜಿಗಟಿಗೆ ಹಾಕ್ಕೊಂಡು ಬಿಡ್ತೀನಿ ರೀ. ಏನೋ ರೊಟ್ಟಿ ಮಾಡಾಕತ್ತೆ? ಹಾಂ ರೀ, ರೊಟ್ಟಿ ಮಾಡಾಕತ್ತೀನಿ. ಆತಲ್ಲ ಬಿಸಿ ಬಿಸಿ ರೊಟ್ಟಿ. ಬಿಸಿ ಬಿಸಿ ಅಂದ್ರೆ ನಿನ್ನೆ ಮಾಡಿದ್ದಿಲ್ಲ ರೀ, ಮಣ್ಣು ಮಾಡಿದ್ದೆ. ನಿನ್ನೆ ಒಂದು ಸ್ವಲ್ಪ ಕೈ ನೋವು ಆಗಿತ್ತು ಅಂತಂದು ಬಿಟ್ಟಿದ್ದೆ. ಮತ್ತು ಈಗ ಮಧ್ಯಾಹ್ನಕ್ಕೆ ಬೇಕಲ್ರಿ. ಮತ್ತು ಬಿಸಿ ಬಿಸಿ ರೊಟ್ಟಿ ರೊಟ್ಟಿ ಇದ್ರೆ ಒಂದು ಸ್ವಲ್ಪ ಹೊಟ್ಟೆ ತುಂಬತೈತೆ ರೀ. ಇಲ್ಲಿಕ್ರಿಲ್ಲ ಬಿಸಿ ಬಿಸಿ ರೊಟ್ಟಿ ತಿನ್ಬೇಕಲ್ಲ. ಮತ್ತು ಮೆಂತ್ಯ ದಾಲ್ ಫ್ರೈ ಮಾಡೀನಿ. ಸೊಪ್ಪಿಂದ ಸೊಪ್ಪು ಹಾಕಿ ಮಾಡೀನಿ. ಮಸ್ತ್ ಆಕಟ್ ಬಿಡಲ್ಲ. ಅಮ್ಮ ತಂದಿದ್ರಲ್ಲ ಅದು ಹಾಕಿ ಮಾಡೀನಿ. ಮಸ್ತ್ ಆಕತಿ. ಊಟ ಮಾಡನ್ರಿ. ಸುಮ್ಮ ಯಾಕೆ ಇನ್ನೂ ಬಂದಿಲ್ಲ ನೋಡ್ರಿ. ಯಾಕೆ 1:30 ಬತ್ತಾತ. ನಂದು ಇವತ್ತು ಜಲ್ದಿ ಆಗಿತ್ತು ಅಡುಗೆ ಕೆಲಸನೂ ಜಲ್ದಿ ಆಗಿತ್ತು ನಂದು ಇವತ್ತು. ಜೋಳದ ಹಿಟ್ಟು ಅಂತೂ ಮಸ್ತ್ ಐತ್ರಿ ಅದು. ಸಣ್ಣ ಮಸ್ತ್ ಹಾಕ್ಯಾನ. ಒಟ್ಟ ಬ್ಯಾಸ ಬರಂಗಿಲ್ಲ. ನಾವು ಒಂದು ಅರ್ಬಿ ತೊಗೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ನೋಡ್ರಿ, ಅಷ್ಟು ಮಸ್ತಾಗಿ ಉಬ್ಬಾಗತ್ತವ್ರು. ಇವೆಲ್ಲ ಹಳ್ಳಿ ರೊಟ್ಟಿ. ಹಳ್ಳಿ ರೊಟ್ಟಿ ಇದ್ರೂ ಅದು ನೋಡ್ರಿ ಸುಡಾಗತ್ತೈತಿ. ಎಲ್ಲ ಹಳ್ಳಿ ರೊಟ್ಟಿ ತಿಂದು ನಾನು ಜಾಸ್ತಿ ಯಾಕೆ ಬೇಯಿಸ್ತೇನೆ ಅಂದ್ರೆ ಫ್ರೆಂಡ್ಸ, ಇದು ನಾವು ಜಾಸ್ತಿ ಮೆತ್ತಗೆ ತಿನ್ನಂಗಿಲ್ಲ ರೀ ರೊಟ್ಟಿನ. ಸ್ವಲ್ಪ ಖಡಕ್ ಇದ್ದಿದ್ವ ತಿಂತೇವೆ. ಅದ್ರ ಸಂಬಂಧ ನಾನು ಜಾಸ್ತಿ ಬೇಯಿಸ್ಬಿಡ್ತೇನೆ ರೀ. ಆತು ನೋಡ್ರಿ. ಈಗ ರೊಟ್ಟಿ ಅಂತ ರೆಡಿ ಆತ್ರಿ. ಗ್ಯಾಸಿನ ಕಟ್ಟೆ ಎಲ್ಲ ಸ್ವಚ್ಛ ಮಾಡ್ಕೊತೇನೆ ರೀ. ಈಗ ನೋಡ್ರಿ ಫ್ರೆಂಡ್ಸ, ರೊಟ್ಟಿ ಒಂದು ಚೂರು ಹಾಕ್ಕೊಂಡೇನು ರೀ. ನಮ್ಮ ಮನೆಯವ್ರು ಕೊಡಾಕಂತಂದ್ರೆ ಊಟಕ್ಕೆ. ಹುಡುಗರು ಎಲ್ಲೇ ಆಡೋಕ್ಕೂ ಹೋಗ್ಯಾರ ಫ್ರೆಂಡ್ಸ. ಅವರು ಈಗ ಬಂದಮೇಲೆ ಅವ್ರಿಗೂ ಕೂಡ ಊಟಕ್ಕೆ ಕೊಡ್ತೇನೆ ರೀ. ಈಗ ನೋಡ್ರಿ ಒಂದು ರೊಟ್ಟಿ ಹಾಕೇನಿ ರೀ. ಯಾಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಆರಾಮಿರ್ಲಾರ್ದಕ್ಕೆ ಅವರು ಸರಿಯಾಗಿ ಊಟನ ಮಾಡವಲ್ರಿ. ಅದ್ರ ಸಂಬಂಧ ನೋಡ್ರಿ ಎಷ್ಟು ಮಸ್ತಾಗಿ ನಮ್ಮದು ದಾಲ್ ಫ್ರೈ ರೆಡಿ ಆತ್ರಿ. ಸೊಪ್ಪು ಹಾಕಿ ಬ್ಯಾಳಾಗ ಮಾಡಿದ್ರೆ ಸಾರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತ್ರಿ ಅನ್ನದಾಗ. ಆಮೇಲೆ ಚಪಾತಿ ರೊಟ್ಟಿ ಜೊತೆ ಅಂತೂ ಮಸ್ತ್ ಕಾಂಬಿನೇಷನ್ ರೀ ಫ್ರೆಂಡ್ಸ. ನೀವು ಕೂಡ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಇದೇ ಥರ. ಬಟ್ ಆದರೆ ಸಿಂಪಲ್ ಐತ್ರಿ. ನಾ ತೋರಿಸೋದು ರೆಸಿಪಿ ಅಂತೂ ಭಾಳ ಸಿಂಪಲ್ ಇರ್ತಾವ್ರಿ. ಅಷ್ಟೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋ ಹಂಗೆ ಇಲ್ರಿ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಮನ್ಯಾಗ ಇದ್ದಿದ್ರಾಗ ನಾವು ಹಾಕಿ ಮಾಡೋದ್ರಾಗ ರುಚಿ ಅನಿಸ್ತೈತ್ರಿ ನಮ್ಗೆ. ಏನೋ ಪಲ್ಯ ಆಗಲಿ ಸಾರಾಗಲಿ ಯಾವಾಗಲೂ ಅದೇ ಥರ ರೀ ನಾನು. ಸೊ ಸಿಂಪಲ್ಲಾಗಿ ನಾನು ನಿಮ್ಮ ಹತ್ರ ರೆಸಿಪಿನೆಲ್ಲ ತೋರಿಸ್ತಾ ಬರ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಬರ್ರಿ ಈಗ ಎಲ್ಲರೂ ಸೇರಿ ಊಟ ಮಾಡೋಣ್ರಿಪ್ಪ. ನಾವು ಊಟ ಮಾಡ್ಕೊಂಡಿರಿ. ಊಟ ಮಾಡ್ಕೋ ತನಕ ಅಂದ್ರೆ ಅಮ್ಮನೂ ಬಂದ್ರಿ. ಅವ್ರಿಗೂ ಕೂಡ ಊಟಕ್ಕೆ ಕೊಟ್ಟಿದ್ದೀನಿ ರೀ. ಅಮ್ಮ ಯಾಕೆ ಬಂದಿದ್ದಾರೆ ಅಂದ್ರೆ ಅದು ಮೊನ್ನೆ ಅಮ್ಮಂದು ಕಡೆಯಿಂದ ಒಂದು ಸೀರೆ ತೊಗೊಂಡಿದ್ದು ನೋಡ್ರಿ, ಹಸಿರ್ದು ವರ್ಕಿಂದ ಅಂತ ನಾನೇನಲ್ರಿ ಫ್ರೆಂಡ್ಸ. ಅವತ್ತು ನಾವು ಜಾಸ್ತಿ ವರ್ಕಿಂದ ಉಡ್ತೇವೆ ರೀ. ಇಂಥವ ಜಾಸ್ತಿ ತೊಗೊಳೋದು ಇದೇ ಫಸ್ಟ್ ಟೈಮ್. ಅದು ಇದ್ರದ್ದು ಮಡಿ ಟೈಪ್ ತೊಗೊಂಡಿದ್ರಿ ಅಂತಂದು. ಅದು ಏನು ವರ್ಕಿಂದ ಇತ್ತಲ್ರಿ, ಅದು ಒಳಗಡೆ ಏನು ವರ್ಕ ಇಲ್ರಿಪ್ಪ ಫ್ರೆಂಡ್ಸ. ಅದ್ರಾಗ ನೋಡಿದ್ರೆ ಭಾಳ ತುಟ್ಟಿದ ಸೀರೆನೂ ಕೊಟ್ಟಾರ್ರಿ. ಅದ್ರ ಸಂಬಂಧ ಅಲ್ಲಿ ಹೋಗಿ ಅದು ಇಲ್ಲೇ ಬಿಚ್ಚಿದ್ರೆ ಏನಿತ್ತ ಏನ್ರಿ, ನಾನು ಆವತ್ತ ವಾಪಸ್ ಕೊಟ್ಟು ಬಿಡ್ತಿದ್ದೆ. ಮತ್ತೀಗ ಅಲ್ಲಿ ಊರಿಗೆ ಹೋದ್ಮೇಲೆ ಅಲ್ಲಿ ಉಡಾಕಂತಂದು ನಮ್ಮ ಅಕ್ಕ ನೋಡಾಕತ್ತಾರ್ರಿ. ಅದೇನಿಲ್ರಿ, ಫುಲ್ ಏನು ವರ್ಕ್ ಇಲ್ಲ ಏನಿಲ್ಲ ಅಂತ್ರಿ, ಬರೀ ಸೆರಗ್ನಾಗ ಅಷ್ಟ ಐತಂದ್ರಿ ಫ್ರೆಂಡ್ಸ್. ಮತ್ತು ಅಷ್ಟು ದುಬಾರಿ ರೊಕ್ಕ ಕೊಟ್ಟು ಅದನ್ನ ಯಾಕೆ ತೊಗೋಬೇಕಾ ಅಂತ ಅಂದ್ಕೊಂಡು ನಾವು ಅದು ಸೆರಗ್ನಾಗ ಅಷ್ಟ ಬಂದುಬಿಟ್ಟಿರ್ತೀರಿ. ಅದ್ರ ಸಂಬಂಧ ಮತ್ತು ವಾಪಸ್ ಕೊಟ್ಟು ಮತ್ತು ಬೇರೆದ ಮಡಿ ಟೈಪ್ನಾಗ ತೊಗೊಂಡ್ರತ್ತ. ಮತ್ತು ಅದಕ್ಕೆ ಅಷ್ಟ ಇದಕ್ಕೆ ಅಷ್ಟ ರೊಕ್ಕನ ಅಂತಂದ್ರೆ ಫ್ರೆಂಡ್ಸ. ಈಗ ಹೊಂಟೇವ್ರಿ ಅಮ್ಮಗೆ ಮತ್ತು ಅಲ್ಲಿ ಸೌನೂರಿಂದ ಕರೆ ಕಳ್ಸಿದ್ದೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಪಾಪ ಅವರು ಕಾಲು ನೋಡಿದ್ರೆ ಬಾವು ಎಷ್ಟು ಬಾತೇವ್ರಿ. ಅವ್ರು ನೋಡೋಕೆ ಆಗೋದ್ರಿ. ಅದ್ರಾಗ ಕುಂಟ್ಗೆಂತ ಒಂದು ಸ್ವಲ್ಪ ಬಂದಾರ್ರಿ ಫ್ರೆಂಡ್ಸ. ಮತ್ತು ಅದ್ರಾಗ ನಮಗೆ ಹೋದ್ರೆ ಕೊಡಂಗಿಲ್ಲ ರೀ ಅವರು. ಏನೋ ಅಮ್ಮ ಇದ್ರೆ ಒಂದು ಸ್ವಲ್ಪ ಕೊಡ್ತಾರೆ ಫ್ರೆಂಡ್ಸ. ಅದ್ರ ಸಂಬಂಧ ಈಗ ಹೊಂಟೇವ್ರಿ. ಬರ್ರಿ ಫ್ರೆಂಡ್ಸ, ಈಗ ಹೋಗೋಣ್ರಿ ನಾವು ಕೂಡ. ಪ್ಯಾಟಿ ಅಡ್ಡಾಡ್ ಬಂದರೆ ಅದು ಜಾಸ್ತಿ ಏನು ಇಲ್ಲರಿ, ಬರೀ ಒಂದು ಸೀರೆ ಅಷ್ಟು ತೊಗೊಳೋದೈತ್ರಿ. ಆಮೇಲೆ ನಮ್ಮ ಸಮೀರ್ನು ಹಂಗೆ ಬಂದುಬಿಟ್ಟಾನ್ರಿ ಊರಿಂದ. ಅದು ಅಳ್ಕೊತ ಊಟ ಬಟ್ಟಿದ ಅರ್ಬಿ ಮೇಲೆ ಬಂದುಬಿಟ್ಟಾನ್ರಿ ಅವನು ಕೂಡ. ಅದ್ರ ಸಂದ ಒಂದು ಹೊರಗಿಂದ ಎಲ್ಲಿ ಹಚ್ಚಿದ್ರೆ ಒಂದು ಸ್ವಲ್ಪ ಸಸ್ತಾದಾಗ ತೊಗೊಂಡು ಬರ್ತೀನಿ ರೀ. ಯಾಕಂದ್ರೆ ಮೊನ್ನೆ ತೊಗೊಂಡಿವ್ರಿ ಎಲ್ಲ ಹುಡುಗರ್ಗೆ ಅರ್ಬಿನ
ಅದ್ರ ಸಂಬಂಧ ಈಗ ಬರ್ರಿ ಫ್ರೆಂಡ್ಸ ಹೋಗೋಣ. ಈಗ ನೋಡ್ರಿ ಫ್ರೆಂಡ್ಸ 2:30 3 ಗಂಟೆ ಸುಮಾರು ಒಂದು ಬಸ್ ಇತ್ತು ರೀ ಫ್ರೆಂಡ್ಸ. ನಾವು ಹೋಗೋ ತನಕ ಅಂದ್ರೆ ಒಂದು 5 ನಿಮಿಷ ಹೋಗಿ ನೀವು ತೊಗೊಂಡಿವ್ರಿ, ಬಸ್ ಬಂದೇ ಬಿಡ್ತೀರಿ ಫ್ರೆಂಡ್ಸ. ನೋಡ್ರಿ ಅಮ್ಮನೂ ಬಂದಿದ್ದಾರೆ. ಅಮ್ಮನ ಪಾಪ ಹೌದು ಕಾಲು ನೋವು ಐತಂತಂದು ಅವರು ಸುಮ್ಮನೆ ಕುಂತ್ಬಿಟ್ಟಿದ್ದಾರೆ ರೀ ಆ ನೋವಿನಿಂದ. ಈಗ ನೋಡ್ರಿ ನಾನು ಈಗ ಎಲ್ಲಿ ಬಂದಿದ್ದೀನಿ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಅದು ಸಾಯಿಬಾಬನ ಗುಡಿ ಐತಂದ್ರೆ ಅಲ್ಲಿ ಒಳಗಡೆ ಅಂತೂ ಅಷ್ಟು ಸಿಕ್ಕಾಪಟ್ಟೆ ಮಸ್ತ್ ಬಟ್ ನಾವು ಹೋಗಂಗೆ ಇಲ್ಲಪ್ಪ ಫ್ರೆಂಡ್ಸ್. ಈ ಕಡೆ ನೋಡ್ರಿ ನಾವು ಈಗ ಬ್ಲೌಸ್ ಅಂಗಡಿ ಬಂದೇವ್ರಿ. ಇಲ್ಲೊಂದು ಬ್ಲೌಸ್ ವಾಪಸ್ ಕೊಡಿದ್ರೆ ಅದನ್ನ ತೊಗೊಂಡು ಬಂದೇವ್ರಿ ಫ್ರೆಂಡ್ಸ. ಫ್ರೆಂಡ್ಸ ನೋಡ್ರಿಪ್ಪ CBT ಎಷ್ಟು ಗದ್ದಲ ಆಗೈತ್ರಿ ಗೊತ್ತಂತ್ರ. ಎಲ್ಲಿ ನೋಡಿದ್ರೆ ಗದ್ದಲ ಐತೆ ನೋಡ್ರಿ. ಇವು ನೋಡ್ರಿ ಮಣ್ಣಿನ ಹುಡುಗರು ಆಡೋ ಸಾಮಾನು ನೋಡ್ರಿ. ಆ ಕಡೆ ನೋಡ್ರಿ ನಾವು ಸೀರೆ ಅಂಗಡಿಗೆ ಬಂದೇವ್ರಿ. ಮನೆ ಬಂದಿದ್ವಲ್ರಿ, ಅಲ್ಲಿ ಒಂದು ಸೀರೆ ವರ್ಕ್ ಬಂದಿದ್ದಿಲ್ರಿ, ಅದ್ರ ಸಂಬಂಧ ಅದು ಚೇಂಜ್ ಮಾಡಕ್ಕಂತಂದು ಬಂದೀವ್ರಿ. ನೋಡ್ರಿ ಇಷ್ಟು ಸೀರೆ ಅದಾವು. ಇಲ್ಲಿ ನೋಡ್ರಿ ಇವು ಕೊಟ್ಟಾರ, ಬಟ್ ನನಗೂ ಇಷ್ಟ ಆಗವಲ್ದ್ರಿದು. ಫ್ರೆಂಡ್ಸರ್ ನೋಡ್ರಿಪ್ಪ ಈ ಕಡೆ ಇದು ಅದು ಎಕ್ಸ್ಚೇಂಜ್ ಮಾಡಿ ಇದನ್ನು ತೊಗೊಳಕತ್ತೀವ್ರಿ. ನೀಲಿ ಐತೆನಮ್ಮ, ಚಲೋ ಇತ್ತು ಇದು ಸರಿ ಇದು ಬ್ಲೌಸಿಂದ. ಹಾಂ ಚಲೋ ಇತ್ತು, ಇದು ಶಾರಗಿದೆ, ಭಾಳ ಚಲೋ ಐತಿ. ಇದನ್ನ ತೊಗೊಂಡ್ಬಿಡ. ಇದು ನೋಡ್ರಿ ನಾ ತೊಗೊಂಡಿದ್ನಲ್ರಿ, ಅದು ಆ ಸೀರೆ ಇದ್ರ ಟೈಪ್ ಇದೆ, ಆದರೆ ಕಲರ್ ಸ್ವಲ್ಪ ಚೇಂಜ್ ತೊಗೊಂಡಾಗ್ತೀರಿ. ಅದು ನಮ್ಮ ಅಕ್ಕನ ಸೀರೆ ರೀ. ಅದು ಅದಕ್ಕೆ ಮೊನ್ನೆ ತೊಗೊಂಡು ಹೋಗಿದ್ದೆ, ಅದು ಸ್ವಲ್ಪ ವರ್ಕ್ ಇಲ್ಲರಿಪ್ಪ, ಅದ್ರ ಸಂಬಂಧ ಚೇಂಜ್ ಮಾಡಕ್ಕೆ ಬಂದೇವ್ರಿ ಅಷ್ಟೇ. ನೋಡ್ರಿಪ್ಪ ಜಾಸ್ತಿ ಏನು ತೊಗೊಂಡಿಲ್ರಿ, ಸೀರೆ ಅಷ್ಟು ಚೇಂಜ್ ಮಾಡಿದ್ವಿ. ಈಗ ಬಂದೇವ್ರಿ ಮನೆಗೆ. ಯಾಕಂದ್ರೆ ಹುಡುಗರು ಕಾಯಾಗ್ತಾರೆ, ಹುಡುಗರು ನಮ್ಮ ಮನೆಯಾಗ ಬಿಟ್ಕೊಂಡೇವ್ರಿ. ಸೊ ಅದ್ರ ಸಂಬಂಧ ಜಲ್ದಿ ಒಂದು ಸ್ವಲ್ಪ ಸೀರೆ ಚೇಂಜ್ ಮಾಡ್ಕೊಂಡು ಹೊಂಟೇವ್ರಿ. ಜಾಸ್ತಿ ಏನು ತೊಗೊಂಡಿದ್ದೆ ಫ್ರೆಂಡ್ಸ. ನೋಡ್ರಿಪ್ಪ ನಮ್ಮ ಸಮೀರ್ ರೆಡಿ ಆದಾರೆ. ನಿನ್ನೆ ಒಂದು ಪ್ಯಾಂಟು ಒಂದು ಶರ್ಟ್ ತೊಗೊಂಡು ಬಂದಿದ್ದಾರೆ ಪೇಟ್ಯಾಗ. ನೋಡ್ರಿ ಇದಾ ಹೌದ್ರಿ ಫ್ರೆಂಡ್ಸ. ಒಂದು 100 ರೂಪಾಯಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಹೊರಗಡೆ ಹಚ್ಚಿದ್ರಿ. ಮತ್ತು ಬಾರ್ಬಿನೇ ಇರಲಿಲ್ಲರಿಪ್ಪ, ಮೊನ್ನೆ ಊಟ ಬಟ್ಟೆನಾಗ ಬಂದಿದ್ದಾರೆ, ಅದ್ರ ಸಂಬಂಧ ಈಗ ಅದನ್ನ ತೊಗೊಂಡು ಬಂದಿದ್ದಾರೆ ನಿನ್ನೆ. ಸಮೀರ ಹೋಗ್ತೀಯಪ್ಪ ಊರಿಗೆ? ಇವತ್ತು ಊರಿಗೆ ಹೊಂಟಾನ್ರೆ. 4-5 ದಿನ ಇದ್ದಾಗ ಗದ್ಲ ಮನೆ. ಅಮ್ಮ ಆರಾಮದೀವ? ಹಾಂ ನಾವು ಆರಾಮ್ ನೋಡಿ. ಏನೀಗ ಸಮೀರ್ ಕರ್ಕೊಂಡು ಹೊಂಟಿ ಊರಿಗೆ? ಹೌದೌದು. ಈಗ ಮತ್ತು ಅದಕ್ಕೆ ನಿನ್ನೆ ಬಂದಿದ್ರಪ್ಪ ಅಮ್ಮ, ಸ್ವಲ್ಪ ಲೇಟಾಗಿ ಬಂದಿದ್ರಲ್ರಿ, ಅದ್ರ ಪ್ಯಾಟ್ಯಾಗ ಹೋಗಿ ಬರೋದು ಅದು ಇದಂದ್ರೆ ನಮಗೂ ಲೇಟಾಗಿ ಆಗ್ಬಿಡ್ತ್ರಿ. ಅದ್ರ ಸಂಬಂಧ ಮತ್ತು ನನಗೂ ಮುಂದುವರ್ಸಕ್ಕನ ಆಗಲಿಲ್ಲ ರೀ ವಿಡಿಯೋನ. ಈಗ ನೋಡ್ರಿ ಬೆಳಗ್ಗೆ ಒಂದು ಸ್ವಲ್ಪ ಜಲ್ದಿ ಎದ್ದು ಈಗ ಹೊಂಟಾರ್ರಿ. ಅಂದ್ರೆ ತಂಪತ್ನಾಗ ಮತ್ತು ಊರು ಸೇರ್ತಾರೆ ಅವರು. ಈಗ ಹೋದ್ರೆ ಸಮೀರ್ನು ಶಾಲೆಗೆ ಹೋಗ್ಬೇಕಲ್ರಿ, ಅದ್ರ ಸಂಬಂಧ ಅವಂಗೂ ಶಾಲಿನೂ ಸಿಗ್ತೈತೆ ರೀ 10 ಗಂಟೆ ಅನ್ನೋರಾಗಂದ್ರೆ. ಸಮೀರ ನಮ್ಮ ಸಮೀರ್ ಹೊಂಟಾನ್ರಿ, ಬೇಜಾರು ಇವತ್ತು. ಗದ್ಲ ಎಬ್ಬಿಸ್ತಿದ್ದ ನೋಡ್ರಿ ಫ್ರೆಂಡ್ಸ. ನೋಡ್ರಿಪ್ಪ ನಮ್ಮ ಮನೆಯವ್ರು ಬಿಟ್ಟು ಬರಕ್ಕೆ ಹೊಂಟಾರ್ರಿ. ಸೊ ನೋಡ್ರಿ ಫ್ರೆಂಡ್ಸ ಈಗ ಹೊಂಟಾರ, ಕರ್ಕೊಂಡು ಹೋಗಿ ಬರ್ತೀಯಮ್ಮ ಸಮೀರ? ಹೋಗಿ ಬರ್ತೀಯಪ್ಪ? ಮತ್ತು ಬಾ ಅಂತೀಯಪ್ಪ? ನೀವು ಬರ್ರಿ. ಹಾಂ ಬರ್ತೀನಿ ಅಂತ. ಫಂಕ್ಷನ್ ಐತಿ ಬರ್ರಿ. ಹಾಂ ಬರ್ತೀನಪ್ಪ. ನೋಡ್ರಿ ಫ್ರೆಂಡ್ಸ ಹೋದ್ರಿ ಸಮೀರ ಅಮ್ಮ. ಸ್ವಲ್ಪ ಬೇಜಾರು ಅನ್ನಿಸ್ತಿರಪ್ಪ. 4-5 ದಿನ ಆಗಿತ್ರಿ. ಅವ ಇದ್ರೆ ಗದ್ಲ ರೀ ನಮ್ಮ ಮನ್ಯಾಗ. ಎದ್ದಕ್ಕೂ ಆತ್ರಿ ಬರೇ ಒಟ್ಟು ಗದ್ಲನ ಬಾಳ್ರಿ ಅವಂದು. ಆಮೇಲೆ ಅವನಿದ್ರೆ ಬೇಜಾರು ಬರಂಗಿಲ್ಲ ರೀ ಫ್ರೆಂಡ್ಸ. ಒಳಗೆ ಹೊರಗೆ ಅಡ್ಡಾಡ್ತಾನೆ ರೀ, ಏನೇನಾರು ಮಾತಾಡ್ಕೊಂಡು. ಆಮೇಲೆ ಕೆಲಸ ಅಂತರೂ ಅಷ್ಟು ಇದು ಮಾಡ್ತಾನೆ ರೀ ಫ್ರೆಂಡ್ಸ್. ಅವ ನಾ ಏನೋ ಮಾಡೋಕೆ ಹೋಗಲಿ ನಾನೇ ಮಾಡ್ತೀನಮ್ಮ ಅಂತಂದು ಅಂತಾನೆ ರೀ ಫ್ರೆಂಡ್ಸ. ಇವತ್ತು ಹೋದಾರಿ ಸ್ವಲ್ಪ ಬೇಜಾರನ್ನ ಅನ್ನಿಸ್ತ್ರಿ. ಸೊ ಬೇಜಾರು ಮಾಡ್ಕೊತ ಕುತ್ಕೊಂಡ್ರೆ ಒಂದು ಶಾಲಿದೂ ಹಾಳಾಗ್ತೈತಿಲ್ರಲ್ಪ ಫ್ರೆಂಡ್ಸ್. ಅದ್ರ ಸಂಬಂಧ ಮತ್ತು ಹೋಗಪ್ಪ ಇನ್ನೊಂದು ಸಲ ನಾ ಬರ್ತೀನಿ ಅಂತಂದು ಹೇಳಿ ಕಳಿಸಿದ್ದೀನಿ ರೀ ಫ್ರೆಂಡ್ಸ್. ಮತ್ತು ಅಮ್ಮ ಬಂದಿದ್ರಲ್ರಿ, ಅಮ್ಮನ ಕೊಟ್ಟಾಗ ಕಳಿಸ್ಬಿಟ್ಟಾರಿ. ಮತ್ತು ನಾವು ಮತ್ತೆ ಹೋಗ್ಬೇಕಿತ್ತು ರೀ, ನಾವು ಕೆಲಸ ಬಿಟ್ಕೊಟ್ಟು ಅವ್ನು ಬಿಡಾಕಂತಂದು. ಅದ್ರ ಸಂಬಂಧ ಮತ್ತು ಕರ್ಕೊಂಡು ಹೋಗ್ಬಿಡಮ್ಮ ಅಂತಂದು ಇದು ಮಾಡಿದಿರಿ, ಕಳಿಸ್ಕೊಟ್ಟೆ ರೀ ಫ್ರೆಂಡ್ಸ.
ನಂಗೆ ಅದು ಒಂದು ಖುಷಿ ನೋಡ್ರಿ ಫ್ರೆಂಡ್ಸ್. ಈ ತಾಯಿ ಹತ್ರ ಮಗ ಇರೋ ಭಾಗ್ಯ ಕೊಟ್ಟಿದ್ದಾನಲ್ರಿ, ಸಾಕು. ಇಷ್ಟ 4 ದಿನದ ಖುಷಿನ ಭಾಳ ಆಯ್ತು ರೀ ನಂಗೆ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ರೀ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಾಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.